ಸಾವ್ಕಾರ್ರೆ, ನನ್ನ ಬಾ ಅಂತ ಫೋನ್ ಮಾಡಿದ್ರಂತಲ್ಲ, ಏನ್ ವಿಷಯ? ಅಮ್ಮ, ಎಂಥ ಧೈರ್ಯಶಾಲಿನಯ್ಯ ನೀನು. ಆ ದೇಶದ್ರೋಹಿ ಗುಂಪಿನ ನಾಯಕ ಯಾರು ಅಂತ ಪತ್ತೆ ಮಾಡಿದ್ದನ್ನು ಕೇಳದೆ ಆನಂದಕ್ಕೆ ಕಣ್ಣೀರು ಬಂದ್ಬಿಡ್ತು. ನೀನು ನಮ್ಮ ಹುಡುಗ, ಇಷ್ಟು ಚುರುಕಾಗಿರೋದು ನಮಗೆಲ್ಲ ಹೆಮ್ಮೆ. ಅಂತ ದೊಡ್ಡ ಕೆಲಸನ ನನ್ನ ಮಗನೇ ಮಾಡಿದಷ್ಟು ಸಂತೋಷ ಕಣಪ್ಪ. ಸಾವ್ಕಾರ್ರೆ, ನನ್ನನ್ನು ಕರ್ಸಿದ ವಿಷಯ ಏನು ಅಂತ ಹೇಳ್ತೀರಾ? ಈ ರಾಜಕೀಯ ವ್ಯಕ್ತಿಗಳೇ ಹೀಗೆ, ವಿಷಯ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ಬಿಡ್ತಾರೆ. ಅಮ್ಮ, ಆ ಘಾತಕ ವ್ಯಕ್ತಿ ಅನಿಲ್ ರಾ ಎಲ್ಲಿದ್ದಾನೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ, ಆದ್ರೆ ನನಗ್ ಗೊತ್ತು. ಯಾಕಪ್ಪ ಆಶ್ಚರ್ಯ? ನಾನು ರೂಲಿಂಗ್ ಪಾರ್ಟಿ ಲೀಡರ್ ಅಲ್ದೇ ಇರ್ಬೋದು, ಆದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇದೆಲ್ಲ ನಿನಗೆ ಗೊತ್ತಿಲ್ಲ ಅಮರ್. ಈ ಅನಿಲ್ ರಾಜ್ ಹಿಂದೆ ಎಷ್ಟೋ ಜನ ಮಂತ್ರಿಗಳ ಕೈವಾಡಾನೇ ಇದೆ. ಇಂಪಾಸಿಬಲ್, ಇದನ್ನ ನಾನು ನಂಬಲ್ಲ. ಈ ಸೂಕ್ಷ್ಮ ನಿನ್ಗೆ ಅರ್ಥ ಆಗೋದಿಲ್ಲ. ಇದು ರಾಜಕೀಯ ತಲೆ, ದಿವ್ಯ ದೃಷ್ಟಿ ಇರುತ್ತೆ. ಸರಿ ಹೇಳಿ ಸರ್, ಅನಿಲ್ ರಾಜ್ ಎಲ್ಲಿದ್ದಾನೆ ಅಂತ ಇದನ್ನ ನಾನು ಸುಪೀರಿಯರ್ ತಿಳಿಸಿ ಅದೇ ಕೂಡ್ದು ಆ ಹೆಸರು ಅವ್ರು ತಗೋಕೂಡ್ದು. ನೀನು ನನ್ನ ಮಗನ ಕಣಪ್ಪ, ಆ ಕೀರ್ತಿ ನಿಂದಾಗಬೇಕು. ಹಾಗೆ ಆಗೋ ಆಗಿದ್ರೆ ನಾನು ಹೇಳೋದು. ಸರ್, ನನ್ನ ಮೇಲೆ ನಿಮ್ಗೆ ಅದೆಷ್ಟು ಅಭಿಮಾನ ಸರ್. ಇದನ್ನೇ ಅಪ್ಪ ಜನ್ಮಾಂತರೇಯ ಅನ್ನೋದು. ಅವನು ತುಂಬಾ ಡೇಂಜರ್, ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಮೇಲಿಂದ ಕೆಳಗಿನ ತನಕ ಎಲ್ರೂ ಗೊತ್ತು. ಅದಕ್ಕೆ ಅವನು ಇನ್ನೂ ಹಿಡ್ದಿಲ್ಲ. ಅಕಸ್ಮಾತ್ ನೀನೇನಾದ್ರೂ ಅವನ್ನ ಅರೆಸ್ಟ್ ಮಾಡಿದ್ರು 24 ಗಂಟೆಯಲ್ಲಿ ಹೊರಗೆ ಬಂದ್ಬಿಡ್ತಾನೆ. ದೇಶಕ್ಕೇನಾದ್ರೂ ಒಳ್ಳೇದು ಮಾಡ್ಬೇಕು ಅಂತಿದ್ರೆ ನೀನವನ್ನ ಉಳಿಸ್ಬೇಡ. ಸರಿ, ಅವನು ಎಲ್ಲಿದ್ದಾನೆ ಅಂತ ಹೇಳಿ.